ಇನ್ನು 28 ಕ್ಷೇತ್ರಗಳ ಪೈಕಿ 21 ಕ್ಷೇತ್ರಗಳ ಪಟ್ಟಿಯನ್ನ ಮಾತ್ರ ರಿಲೀಸ್ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ, ಕೋಲಾರ, ಮಂಡ್ಯ, ಚಿಕ್ಕೋಡಿ, ಬೆಂಗಳೂರು ಗ್ರಾಮಾಂತರ, ರಾಯಚೂರು, ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಇನ್ನೂ ಕೂಡ ಫೈನಲ್ ಆಗಿಲ್ಲ. 7 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಸೊ ಗೊಂದಲವಿರುವಂತಹ ಕ್ಷೇತ್ರಗಳನ್ನ ಅಲ್ಲಿ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಲಾಗಿಲ್ಲ, ಹಾಗೆ ಉಳಿಸಿಕೊಳ್ಳಲಾಗಿದೆ. ಬಹಳಷ್ಟು ನಿರೀಕ್ಷೆ ಮತ್ತು ಕುತೂಹಲಕ್ಕೆ ಕಾರಣವಾಗಿದ್ದು ಅಂತಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಹಾಕುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಇದೆ. ಸೊ ಆ ಕುತೂಹಲ ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡಿದೆ. ಬಿಜೆಪಿ ಇನ್ನೂ ಕೂಡ ಯಾರಿಗೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. 28 ಕ್ಷೇತ್ರಗಳ ಪೈಕಿ 21 ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಲಾಗಿದೆ. ಇನ್ನು 7 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ. ಕರ್ನಾಟಕದ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿದ್ದಂತಹ 2 ಜನಪ್ರತಿನಿಧಿಗಳಿಗೂ ಕೂಡ ಟಿಕೆಟ್ ಸಿಕ್ಕಿದೆ. 7 ಕ್ಷೇತ್ರಗಳ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. 7 ಕ್ಷೇತ್ರಗಳಲ್ಲಿ ಯಾರು ಸ್ಪರ್ಧೆ ಮಾಡಬಹುದು ಅನ್ನುವಂಥ ಕುತೂಹಲಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಕುತೂಹಲ ಹಾಗೇ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸಿದ್ದಂತ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ತೀವ್ರ ಕುತೂಹಲವನ್ನ ಕೆರಳಿಸಿದ್ದಂತಹ ಬಿಜೆಪಿಯ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕದ ಮಟ್ಟಿಗೆ ನಾವು ಹೇಳೋದಾದ್ರೆ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇನ್ನು 7 ಕ್ಷೇತ್ರಗಳನ್ನ ಹಾಗೆ ಉಳಿಸಿಕೊಂಡಿರುವಂತದ್ದು. ಏನಿದೆ ಹೆಚ್ಚಿನ ಮಾಹಿತಿ ಸ್ವಾತಿ? ಲಿಖಿತ, ಇವತ್ತು ಬಿಜೆಪಿ 182 ಕ್ಷೇತ್ರಗಳಲ್ಲಿ ತನ್ನ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡುತ್ತೆ. ಅದರಲ್ಲಿ ಮೊದಲು ನರೇಂದ್ರ ಮೋದಿ, ಭಾರತೀಯದ ಪ್ರಧಾನಮಂತ್ರಿ, ಈಗ ವಾರಣಾಸಿಯಿಂದ ಕಂಟೆಸ್ಟ್ ಮಾಡ್ತಾರೆ. ಮತ್ತು ಗಾಂಧಿನಗರದಲ್ಲಿ ಈ ಹಿಂದೆ ಎಲ್.ಕೆ. ಅಡ್ವಾಣಿ ಕಂಟೆಸ್ಟ್ ಮಾಡ್ತಿದ್ದಂತಹ ಸೀಟನ್ನ ಈಗ ಅಮಿತ್ ಶಾ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿರುವಂತದ್ದು. ಸೊ ಹೀಗೆ ಮತ್ತು ನಿತಿನ್ ಗಡ್ಕರಿ ನಾಗ್ಪುರದಿಂದ, ಸೊ ಲಖನೌದಿಂದ ರಾಜನಾಥ್ ಸಿಂಗ್ ಕಂಟೆಸ್ಟ್ ಮಾಡ್ತಿದ್ದಾರೆ ಅಂತ ಶುರು ಮಾಡಿ ಎಲ್ಲ ರಾಜ್ಯಗಳ ಪಟ್ಟಿಗಳ ಒಂದಿಷ್ಟು ಬಿಡುಗಡೆಯನ್ನ ಶುರು ಮಾಡ್ತಾರೆ. ಕರ್ನಾಟಕಕ್ಕೆ ಬಂದಾಗ ಕೇವಲ 21 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಇನ್ನು 7 ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳನ್ನ ಸ್ವಾತಿ 7 ಕ್ಷೇತ್ರಗಳ ಪಟ್ಟಿಯನ್ನ ಇನ್ನೂ ಕೂಡ ಹಾಗೆ ಉಳಿಸಿಕೊಂಡಿದ್ದಾರೆ. 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ. ಯಾಕೆ? ಆ ಕ್ಷೇತ್ರಗಳ ಮಟ್ಟಿಗೆ ಏನಾದ್ರೂ ಗೊಂದಲ ಇದೆಯಾ? ಏನ್ ಕಾರಣ ಇರಬಹುದು ಇದಕ್ಕೆ ಅಂತ? ಲಿಖಿತ, ಒಂದು ಕಡೆಯಿಂದ ವೆರಿ ಸರ್ಪ್ರೈಸಿಂಗ್ ಅಂತ ಅನಿಸುವಂತಹ ತೇಜಸ್ವಿನಿ ಅನಂತಕುಮಾರ್ ಅವರ ಕ್ಯಾಂಡಿಡೇಚರ್ನ ಬಿಜೆಪಿ ರಿಲೀಸ್ ಮಾಡೋದಿಲ್ಲ. ಯಾಕೆ ಅನ್ನುವಂತಹ ಯಕ್ಷ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬೇರೆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ 2 ರಿಂದ 3 ಹೆಸರುಗಳು ಬೆಂಗಳೂರಿನಿಂದ ದೆಹಲಿಗೆ ತೆಗೆದುಕೊಂಡು ಬರುವಂತಹ ರಾಜ್ಯ ಸರ್ಕಾರದ ಬಿಜೆಪಿಯ ರಾಜ್ಯ ನಾಯಕರು ತೇಜಸ್ವಿನಿ ಅನಂತಕುಮಾರ್ ಅವರ ಒಂದೇ ಒಂದು ಹೆಸರನ್ನ ಬೆಂಗಳೂರು ದಕ್ಷಿಣದಿಂದ ಒಮ್ಮತದಿಂದ ಸೂಚಿಸಿ ದೆಹಲಿಗೆ ತೆಗೆದುಕೊಂಡು ಬರ್ತಾರೆ. ಆದ್ರೆ ಈ ಪಟ್ಟಿ ಯಾಕೆ ಇನ್ನು ಈ ಒಂದು ಕ್ಷೇತ್ರ ಯಾಕೆ ರಿಲೀಸ್ ಆಗಿಲ್ಲ ಅನ್ನುವಂಥದ್ದು. ಮತ್ತೊಂದರ ಕಡೆಯಿಂದ ಕೋಲಾರದಲ್ಲಿ ಡಿಎಸ್ ವೀರಯ್ಯ ಮತ್ತು ಚೆಲ್ವಾದಿ ನಾರಾಯಣಸ್ವಾಮಿ ಮತ್ತು ಚೀನಾರಾಮು, ಈ ಮೂವರ ಮಧ್ಯೆ ಇದ್ದಂತಹ ಪೈಪೋಟಿಯಲ್ಲಿ ವೀರಯ್ಯ ಮತ್ತು ಚೆಲ್ವಾದಿ ನಾರಾಯಣಸ್ವಾಮಿ ಅನ್ನುವಂತಹ 2 ಹೆಸರುಗಳು ಫೈನಲೈಸ್ ಆಗುತ್ತೆ. ತದನಂತರದಲ್ಲಿ ಕಳೆದ 1 ಮತ್ತು 2 ದಿನಗಳಿಂದ ಚೆಲ್ವಾದಿ ನಾರಾಯಣಸ್ವಾಮಿಗೆ ಟಿಕೆಟ್ ನೀಡಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಸಿಇಸಿ ಮುಗಿಸಿ ಹೋದಂತಹ ಯಡಿಯೂರಪ್ಪನವರನ್ನ ಚೆಲ್ವಾದಿ ನಾರಾಯಣಸ್ವಾಮಿ ಅವರ ಮನೆಯಲ್ಲಿ ಭೇಟಿ ಮಾಡಿ ಬಿಎಸ್ವೈ ನೀವು ಮುಂದಿನ ಒಂದು ಪ್ರಚಾರದ ಕಾರ್ಯದಲ್ಲಿ ನಿರತವಾಗಿ ಅನ್ನುವಂತಹ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಸೊ ಹಾಗಾದ್ರೆ ಫೈನಲೈಸ್ ಆಗಿರುವಂತಹ ಈ ಒಂದು ಕ್ಷೇತ್ರಗಳ ಟಿಕೆಟ್ ಯಾಕಿನ್ನೂ ರಿಲೀಸ್ ಮಾಡಿಲ್ಲ ಅನ್ನುವಂಥದ್ದು. ಮತ್ತು ಇನ್ನು ಮಂಡ್ಯ ಯಥಾ ಪ್ರಕಾರ ಇರುವಂತಹ ಗೊಂದಲ, ಸುಮಲತಾಗೆ ಬಾಹ್ಯವಾಗಿ ಬೆಂಬಲವನ್ನ ನೀಡಬೇಕಾ ಬೇಡವಾ, ಅಥವಾ ಮಂಡ್ಯದಲ್ಲಿ ಬಿಜೆಪಿ ಏನಾದರೂ ಅಭ್ಯರ್ಥಿಯನ್ನ ಹಾಕಿದ್ರೆ ಮಂಡ್ಯದಲ್ಲಿ ಸರಿಸುಮಾರು 60 ರಿಂದ 70 ಸಾವಿರ ವೋಟ್ ಬೇಸ್ ಅನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಎಲ್ಲೊಂದು ಕಡೆ ಸುಮಲತಾ ಅವರ ವೋಟ್ಗಳನ್ನ ತಿಂದುಬಿಡುತ್ತಾ ಅನ್ನುವಂತಹ ಗೊಂದಲದಲ್ಲೇ ಇನ್ನು ಬಿಜೆಪಿ ಇರುವಂತೆ ಕಾಣಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರೋದಾದ್ರೆ ಈಗ ಇಶಾ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಸಿಪಿ ಯೋಗೇಶ್ವರ್ ಕೇಳ್ತಿರುವಂತದ್ದು. ಅಲ್ಲಿಂದ ನಿಲ್ಲೋದಿದ್ರೆ ನೀವೇ ನಿಂತ್ಕೊಳ್ಳಿ ಅಂತ ಬಿಜೆಪಿ ಹೈಕಮಾಂಡ್ ಮತ್ತು ಬಿಜೆಪಿಯ ರಾಜ್ಯ ನಾಯಕರು ಹೇಳ್ತಿರುವಂತದ್ದು. ಮತ್ತು ಕೊಪ್ಪಳದಿಂದ ಕರಡಿ ಸಂಗಣ್ಣ ಸಿಟ್ಟಿಂಗ್ ಎಂಪಿಗೆ ಇನ್ನು ಟಿಕೆಟ್ ನೀಡದೇ ಇರುವಂತದ್ದು. ಮತ್ತು ಚಿಕ್ಕೋಡಿಯಲ್ಲಿ ಒಂದಿಷ್ಟು
ಒಂದಿಷ್ಟು ಗೊಂದಲ ಇರುವಂತದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ಇವರಿಗೆ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥದ್ದು. ಸೊ ಈ ರೀತಿಯಾದಂತಹ ಸರಿಸುಮಾರು 7 ಕ್ಷೇತ್ರಗಳಲ್ಲಿ ಗೊಂದಲ ಇರುವಂತದ್ದು ಲಿಖಿತ. ಓಕೆ, ಧನ್ಯವಾದ ಸ್ವಾತಿ ಮಾಹಿತಿಗಾಗಿ.